ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು ಜಸ್ಟ್ ನಾವು 11 ಗಂಟೆ, ಸೋಮವಾರ. ಸೋಮವಾರದ ವ್ಲಾಗ್. ವೆರಿ ಗುಡ್ ಮಾರ್ನಿಂಗ್. 11 ಗಂಟೆ 10-15 ನಿಮಿಷ ಆಗಿದೆ. ಎಲ್ಲ ಕೆಲಸ ಮುಗೀತು. ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಸೋಮವಾರ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ವಾರ ಪೂಜೆ ಎಲ್ಲ ಆಯಿತು ಗೈಸ್. ಏನಪ್ಪ ವಿಷಯ, ಹಿಂದಿನ ಬ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಏನು ಕ್ಲಾರಿಟಿ ಇಲ್ಲ, ಏನು ತೊಗೋತಾ ಇದ್ದೀರಾ, ಏನು ಎತ್ತ ಏನೂ ಹೇಳಿಲ್ಲ, ಯಾಕೆ ಸಿಸ್ ಹಿಂಗೆ ಹೈಡ್ ಮಾಡ್ತಾ ಇದ್ದೀರಾ ವಿಷಯಗಳನ್ನ, ಹೇಳೋದಾದರೆ ಕರೆಕ್ಟಾಗಿ ಹೇಳಿ ಅಂತ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳಿದ್ರಿ. ರಿಗಾರ್ಡಿಂಗ್ ದಿಸ್ ಕಾನ್ಸೆಪ್ಟ್ ರೆಡಿಯಾಗಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಪ್ರತಿಯೊಂದು ನಿಮ್ಮ ಹತ್ರ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪೋನಿ ಹಾಕ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಯಾಕೋ ಗೊತ್ತಿಲ್ಲ, ಇವತ್ತು ಪೋನಿ ಹಾಕೋಬೇಕು ಅನ್ನಿಸ್ತು. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ, ನೆನ್ನೆ ಏನೇನಾಯಿತು, ಏನೇನು ಕ್ಲೀನ್ ಮಾಡಿದೆ, ಹಬ್ಬದ ಪ್ರಿಪ್ರೇಷನ್ ಹೇಗಿದೆ, ಏನೇನೆಲ್ಲ ಮಾಡಿದ್ದೀನಿ ಅದನ್ನೆಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸತೀಶ್ ಬರಲಿ ಅಂತ ಕಾಯ್ತಾ ಇದ್ದೆ. ಸತೀಶ್ ಯಾವುದೋ ಪಾರ್ಟಿ ಮನೆ ಹೋಗಿದ್ರು, ಜಸ್ಟ್ ನಾವು ಇವಾಗ ಬಂದರು. ನಾನು ಸತೀಶ್ ಅವ್ರನ್ನ ಬಿಟ್ಟು ನಾನೇನು ಕೆಲಸ ಮಾಡಲ್ಲ. ಅವರು ಅಷ್ಟೇ ಕೋಪ ಮಾಡ್ಕೋತಾರೆ, ಕೈ ಅಂತಾರೆ, ಬಟ್ ನನ್ನ ಬಿಟ್ಟು ಅವರೇನು ವ್ಯವಹಾರ ಮಾಡಲ್ಲ. ಅವ್ರ ಅಡುಗೆ ಕೆಲಸ ಬಿಡಿ, ಅವ್ರ ಅಡುಗೆ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೂ ನನ್ನ ಪರ್ಮಿಷನ್ ಅಥವಾ ನನ್ನ ಜೊತೆಗಿರಲೇಬೇಕು. ಚೂರು ಪರ್ಫ್ಯೂಮ್ ಹಾಕೊಳ್ಳೋಣ ಇವತ್ತು ಸ್ಪೆಷಲ್ಲಾಗಿ. ಸ್ಟೇ ಟ್ಯೂನ್. ಆ್ಯಡ್ ಆನ್ ಮಾಡ್ತೀನಿ ನಿನ್ನೆ ಏನೇನಾಯಿತು ಅಂತ. ಅದಕ್ಕಿಂತ ಮುಂಚೆ ವ್ಲಾಗ್ನ ಹಿಂಗೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸುಮಾರು ಜನ ನಮಗೇನೋ ಕ್ಲಾರಿಟಿ ಸಿಗ್ತಾಯಿಲ್ಲ, ಏನು ತೊಗೊಂಡ್ರಿ, ಏನು ಪರ್ಚೇಸ್ ಮಾಡಿದ್ರಿ, ನಮಗೂ ಐಡಿಯಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ವ್ಲಾಗಲ್ಲಿ ಹೇಳಿ ಅಂತ ಸುಮಾರು ಜನ ಹೇಳ್ತಿದ್ರು. ಇದು ನನ್ನ ಸುಮಾರು ಒಂದು 5 ವರ್ಷದ ಕನಸು ಅಂತ ಹೇಳ್ಬೋದು. ತೊಗೋಬೇಕು ಅಂತ 5 ವರ್ಷದಿಂದ ಒಂದು ಗುರಿ ಅಥವಾ ಒಂದು ಕನಸನ್ನ ಕಟ್ಕೊಂಡಿದ್ದೆ. ಸತೀಶ್ಗೆ ಅವಾಗವಾಗ ಹೇಳ್ತಾ ಇದ್ದೆ, ತೊಗೊಂಬಿಡೋಣ 80 ರೂಪಾಯಿ ಇತ್ತು ಬೆಳ್ಳಿ. ನಾನು ಬೆಳ್ಳಿ ಐಟಮ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ 300 ರೂಪಾಯಿ ಆಗಿದೆ. ಇನ್ನು ದಿನ ರೇಟ್ ಜಾಸ್ತಿ ಆಗ್ತಾಯಿದೆ ಹೊರತು ಕಡಿಮೆ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. 13,100 ರೂಪಾಯಿ ಆಗಿದೆ. ಗೋಲ್ಡ್. ಸಿಲ್ವರ್ 300 ರೂಪಾಯಿ ಆಗುತ್ತೆ. ವೇಸ್ಟೇಜು, ಕೂಲಿ, ಮಜೂರಿ. ಈಗ ಆ್ಯಂಟಿಕದ್ದು ನಾವೇನಾರು ತೊಗೋತೀವಿ ಅಂದರೆ 16% ವೇಸ್ಟೇಜ್ ಹಾಕ್ತಾರೆ, 16ರಿಂದ 25%. ನಾವು ತುಳಸಿ ಜ್ಯುವೆಲ್ಲರ್ಸ್ಗೆ ಬಂದ್ವಿ, ಅಶೋಕ ರೋಡಲ್ಲಿರೋಂಥ ತುಳಸಿ ಜ್ಯುವೆಲ್ಲರ್ಸಲ್ಲಿ. ಫಸ್ಟ್ ವಿಚಾರಿಸೋಣ, ನೋಡೋಣ ಇಷ್ಟ ಆಗತ್ತಾ ಅಂತ. 8:15 ಅಂದ್ರಲ್ಲ ಅವರು. ಇಲ್ಲೊಬ್ಬರು ಅಕ್ಕ ವರ್ಕ್ ಮಾಡ್ತಾರೆ, ನನಗೆ ತುಂಬ ಫ್ರೆಂಡ್, ತುಂಬ ವರ್ಷದಿಂದ ಪರಿಚಯ. ಅಲ್ಲಿ ನೋಡೋಣ ಹೆಂಗಿದೆ, ಏನು ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ರೇಟ್ ಕೇಳಿಬಿಟ್ಟು ಗಾಬರಿ ಆಗಿಬಿಟ್ರು ಸತೀಶು. ಯಾಕಂದರೆ ಅಷ್ಟು ಗಗನಕ್ಕೆ ಹೋಗಿದೆ. ನಾನು 80 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಇದ್ದಾಗೆಲ್ಲ ಹಿಂಸೆ ಮಾಡಿದ್ದೀನಿ ತೊಗೊಳ್ಳೋಣ ಅಂತ. ಬಟ್ ಈಗ ಏಕಾಏಕಿ 300 ರೂಪಾಯಿ ಆಗಿದೆ. ನನಗೆ ಈ ಥರದ್ದು ಒಂದು ಕಳಶ ಬೇಕಿತ್ತು. ನೋಡ್ತಾ ಇದ್ದೀನಿ ಸತೀಶ್ಗೆ. ನೋಡು, ಸೆಲೆಕ್ಟ್ ಮಾಡಿ ಅಂತ ಇದ್ದಾರೆ. ಅದೇ ಹೌದೌದು. ನೋಡಿ ಇದು ಇಲ್ಲ ಆ ಕಡೆ ಅದರಲ್ಲಿ ಇಲ್ವಾ? ಆ ಕಡೆ ಲಾಸ್ಟ್ ಒಂದು ಇದೆಯಲ್ಲ ಅಕ್ಕ, ಲಕ್ಷ್ಮಿ ಇಲ್ಲ ಅಲ್ಲಿಲ್ವಾ? ಅದು ಲಾಸ್ಟ್ ಒಂದು. ಇದು ಪೂರ್ತಿ ಲಕ್ಷ್ಮಿ ಮಾಡೋರು ತೆಗೆಯೋದು. ಹೌದು. ಇದು ಚೆನ್ನಾಗಿದೆ, ಲಕ್ಷ್ಮಿನೇ ಬೇಕು ಅಂದರೆ. ಎಷ್ಟು ಬರುತ್ತೆ ಮೇಡಮ್? ಅಣ್ಣ ಇದು 1 kg 133 ಗ್ರಾಮ್. ಎಷ್ಟಾಗುತ್ತೆ ಸರ್ ಅದು? ಒಂದು ಅಂದಾಜು ಲೆಕ್ಕ, ಅಂದಾಜು ರೀ. ದೊಡ್ಡದು ಬೇಕು ಅಂದರೆ ಇದು. ಅದೇ ದೊಡ್ಡದು ಬೇಕಂದ್ರೆ 3,38,400. 1 kg 1 kg 135 ಗ್ರಾಮ್. 135. ವೇಸ್ಟೇಜ್ ಎಷ್ಟು ಬರುತ್ತೆ?
ಅಲ್ಲಿಂದ ನೋಡಿದ್ವಿ, ಒಂದು ಅಪ್ರಾಕ್ಸಿಮೇಟ್ ಬಿಲ್ ತೊಗೊಂಡ್ವಿ ಎಷ್ಟಾಗುತ್ತೆ ಏನು ಅಂತ. ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು ಗೋಡೌನ್ಗೆ. ನಾವು ಡೈಲಿ ಎಲ್ಲಿ ಸಂತೆಪೇಟೆಯಲ್ಲಿ ಸಾಮಾನು ಹಾಕಿಸ್ತೀವಿ ಆ ಅಂಗಡಿಗೆ ಬಂದು ನಮ್ಮದೇನಿದೆ ಲೀಸ್ಟ್ ಅದನ್ನೆಲ್ಲ ಅವ್ರಿಗೆ ಕೊಟ್ಟು, ನಾಳೆ ಬೆಳಗ್ಗೆ ತುಂಬ ಬಲ್ಕಲ್ಲಿ ಬೇಕಾಗಿತ್ತು. ನಾವು ಗಾಡಿ 2 ವೀಲರಲ್ಲಿ ಬಂದಿದ್ದರಿಂದ ನಾಳೆ ಕಳಿಸ್ಕೊಡ್ತೀನಿ ಟಾಟಾ ಎಸಿಲಿ ಬೆಳಗ್ಗೆ ಅಂತಂದರು. ಸೊ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ನಾವು ಅವ್ರಿಗೆ ಏನೇನು ಬೇಕೋ ಐಟಮ್ಸ್ ಅಂಥದ್ದೆಲ್ಲ ಹೇಳಿಬಿಟ್ಟು ಮನೆಗೆ ಹೋಗೋಣ. ಯಾಕಂದರೆ ಮಕ್ಕಳು ಕರ್ಕೊಂಬಂದಿರಲಿಲ್ಲ, ನಾನು ಸತೀಶ್ ಇಬ್ಬರೇ ಬಂದಿದ್ದಂಥದ್ದು. ಏನೇನು ಬೇಕೋ ಆ ಥರದ್ದೆಲ್ಲ ನೋಡಿ ಮಾಡಿ ಅವ್ರಿಗೆ ಲೀಸ್ಟ್ ಕೊಟ್ಬಿಟ್ಟು ನಾಳೆ ಕಳಿಸ್ತೀವಿ ಅಂತ ಅಂದರು. ಸೊ ಆಯಿತು ಅಂತ ನಾನು 2-3 ಡೇಸ್ನ ವ್ಲಾಗ್ನ ಮರ್ಚ್ ಮಾಡ್ತಾ ಇದ್ದೀನಿ, ಏನೇನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು. ತುಂಬ ಹೊಟ್ಟೆ ಹಸುತ್ತಾ ಇತ್ತು, ಕ್ರೇವಿಂಗ್ ಸಂಜೆ ಟೈಮ್ ಈ ಚಳಿಗಾಲದಲ್ಲಿ. ಸೊ ರೆಗ್ಯುಲರ್ ಆಗಿ ನಮ್ಗೆ ಆರ್ಡ್ರ್ ಕೊಡ್ತೀವಲ್ಲ ಮಸಾಲೆ ಪುರಿ ಅಂಗಡಿ, ಅಲ್ಲಿಗೆ ಬಂದ್ವಿ. ಮಸಾಲೆ ಚುರ್ಮುರಿ, ನನ್ನ ಮಗ ಫೋನ್ ಮಾಡ್ತಾಯಿದ್ದ ಮಮ್ಮಿ ಚುರ್ಮುರಿ ತೊಗೊಂಬನ್ನಿ ಮಮ್ಮಿ ಅಂತ. ಸೊ ಅಲ್ಲಿ ಬಂದ್ವಿ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಇಲ್ಲೇ ತರಕಾರಿ ದುಡ್ಡು ಐತೆ ಇಂದ ಇನ್ನೊಂದ್ಸತಿ ಇಲ್ಲ ನಿಮ್ಮ ಮನೆ ರೋಡಲ್ಲೇ ಬರ್ತಾವನಿಂದ ಈಗ ಫೋನ್ ಎತ್ತದ್ ಬಿಟ್ಬಿಟ್ಟ ನಾನು. ಅವ್ನಿಗೆ ಹೇಳಿ ಖಾಲಿ ಮಾಡ್ಕೊಂಡು ಹೋಗೋನ್ ಅವ್ರಿಗೆ ಹೇಳಿ ಕಂಡೀಷನ್ ಆಗಿ ಹೇಳ್ಬಿಡ್ತೀನಿ, ನಾನು ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ಲಿ ಬೇಡ ಅವ್ರು. ಸುಳ್ಳು ಬರಿಯ ಒಂದ್ಸತಿ ಹೇಳ್ತಾರೆ ಸುಳ್ಳು ಹೇಳಕ್ ಮನ್ಸಿಗೆ ಮಿತಿ ಬೇಕು. ಎಷ್ಟು ತಿಂಗ್ಳದ್ದು ಕೊಡ್ಬೇಕಾ? ತಿಂಗ್ಳದ ಎಷ್ಟಾರಲ್ಲಿ ಸುಳ್ಳ ಏನ್ ಸುಳ್ಳು ಹೇಳ್ದಾಗ ಗೊತ್ತಾಗಿ 4 ಗಂಟೆ 5 6 ಗಂಟೆ 5 ಗಂಟೆ 5 ತರ ಸುಳ್ಳು ಹೇಳ್ದ. ಒಂದ್ಸರಂತ ಮೊಬೈಲ್ ಕಳ್ಸೋದು ಜೋಬಲ್ ದುಡ್ಡು ಐತೆ ಅಂದ. ಮೊಬೈಲ್ ಹಾಕಪ್ಪ ನಂಬರ್ ಕೊಡ್ತೀನಿ ಅಂತ ಜೋಬಲ್ ಐತೆ ನಿಮ್ಗೆ ತಂದು ಕೊಡ್ತೀನಿ ಅಂತ. ಆಮೇಲೆ ಆಯ್ತು ಜೋಬಲ್ ಐತೆ ಏನಪ್ಪ ಎಷ್ಟೊತ್ತಿಗೆ ಬರ್ತೀಯ ಅಂದೆ. 7 ಗಂಟೆಯಿಂದ ಆಯ್ತು 7:15 ಫೋನ್ ಮಾಡಿದೆ, ಎಲ್ಲಿದೆಯಪ್ಪ ಅಂದೆ. ಇಲ್ಲೇ ಅಂಗಡಿ ಹತ್ರ ಇದೀನಿ ಬತಾವನಿಯಿಂದ. ಆಯ್ತು ಬಾಯಲ್ಲಿ ಕಾಯ್ತಾ ಇದೀನಿ ಇದೆ. ಆಯ್ತು ಒಂದು ಕೆಲಸ ಮಾಡು, ನೀ ಫೋನ್ ಪೇನೇ ಮಾಡ್ಬಿಡ ಬರೋಕ್ಕಾಗಲ್ಲ, ಇಲ್ಲ ಜೋಬಲ್ಲಿ ಇಟ್ಕೊಂಡೀನಿ ಮಾಳದಲ್ಲಿ ನಡ್ಕೊಬತ್ತಾವನಿಯಿಂದ. ನಾನು ಮಾಳದಲ್ಲಿಂದ 1 ಅವರ್ ಫೋನ್ ಮಾಡಿದೆ ಮನೆ ಇಟ್ಕೊಂಡು 1 ಅವರ್ ಬರಲಿಲ್ಲ. ಈಗ ಫೋನ್ ಮಾಡಿದ್ರೆ ಫೋನ್ ಇರ್ತಲ್ಲ ಅದು. ಹೌದಾ? ನಾನು ಎಷ್ಟು ತಿಂಗಳಾಯ್ತು ತಿಂದಿದ್ದೀನಿ ಮಾತ್ರ ತಿನ್ನೋಣ ಅಂತ ಬಂದೆ. ತಗೊಬರ್ಲ ನಡ್ದ ಲೀಟರ್ ತಗೋಬತ್ತೀನಿ ಹೇಳಿದ್ರೆ ತರಲ ನಾವು. ಇವನು ಮೊಸರು ಐಟಮ್ ಏನು ಮಾಡ್ತಾನೆ? ಕೋಲ್ಡ್ ಎಲ್ಲ ಯಾರು ತಿಂದಾರೆ ಅದ್ರ ಸುಳ್ಳು ಹೇಳ್ಬೇಕು ಮತ್ತೆ ಇಷ್ಟೊಂದು ಸುಳ್ಳು ಅಯ್ಯಯ್ಯಪ್ಪ. ನಿಜವಾಗ್ಲೂ ಸತೀಶ್ಗೆ ವ್ಯವಹಾರದಲ್ಲಿ ತುಂಬ ಪರ್ಫೆಕ್ಟ್. ಅವರಿಂದ ನಾನು ಕಲ್ತಿರೋಂಥ ತುಂಬ ಇದೆ. ಅವ್ರಿಗೆ ಸುಳ್ಳು ಹೇಳೋರು, ಮೋಸ ಮಾಡೋರು ಇಂಥವ್ರನ್ನ ಕಂಡ್ರೆ ನಿಜಕ್ಕೂ ಆಗೋದೇ ಇಲ್ಲ. ಹೇಳಬೇಕು, ಒಂದು ಲಿಮಿಟಲ್ಲಿ ಹೇಳಬೇಕು. ನಮ್ಮಂಥ ಓನರ್ ಸಿಗಬೇಕು ಬಾಡಿಗೆ ಮನೆಯವ್ರಿಗೆ ಅಂದರೆ ಒಂದು 5-6 ವರ್ಷದ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ನಾವು 5-6 ತಿಂಗಳು ಬಾಡಿಗೆನೇ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಬಿಟ್ಬಿಟ್ಟಿರ್ತೀವಿ ಅವ್ರು ಕೊಟ್ಟಾಗ ಕೊಡಲಿ ಅಂತ. ಬಟ್ ಈ ಸಲ ಅಂತೂ ನಮಗೆ ತುಂಬ ಬೇಜಾರು ಮಾಡಿದ್ದಾರೆ. ಅವ್ರ ಬಗ್ಗೆನೇ ಹಿಂಗೆ ಮಾತಾಡಿಕೊಂಡು ತಮಾಷೆಗೆ ನಾನು ಸುಖಾಪುರಿ, ಸತೀಶ್ ಮಸಾಲೆ, ಗೋಬಿ ಎಲ್ಲ ತಿನ್ಕೊಂಡು ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಬಂದಿದ್ದಾಯಿತು. ಏನಾಗೈತೆ ಏನು ಎತ್ತ ಒಂಚೂರು ಕೇಳೋಣ, ನೋಡೋಣ, ಮಾಡೋಣ. ನಾನೇ ಹೇಳ್ತಾ ಇದ್ದೀನಲ್ಲ, ಯಾಕೋ ನೀರು ಪಸ್ ಕಟ್ಕೊಂಡು ನೀರು ಸುರಿತೈತೆ ಕೈಲಿ ರೀ. ನೀರು ಸುರಿತೈತೆ, ನೀರು ಸುರಿತೈತೆ ಅಂದ್ರೆ ಅರಿಶಿನ ತುಂಬು. ನನ್ನ ಕಷ್ಟ ನನಗೆ, ನನ್ನ ನೋವು ನನಗೆ. ಈಗ ಇನ್ನ ಬಾತ್ರೂಮ್ ತೊಳೆದು ಇನ್ನೇಂತ್ರಲ್ಲಿ ಅಷ್ಟೆಲ್ಲ ಗಬ್ಬ. ನಿನ್ನ ಮಕ್ಕಳು ನೀನು ಹೋಗ್ಬಿಟ್ಟು ಗಬ್ಬು ಮಾಡೋದು, ಗಲೀಜು ಮಾಡೋದು. ನೀರು ಸುರಿದೈತೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಅಷ್ಟನ ಮೆತ್ತು ಸರಿ ಆಯ್ತದೆ. ಅಷ್ಟನ ಮೆತ್ತು ಇಲ್ಲ ಪ್ಲಾಸ್ಟರ್ ಹಾಕಿ. ನಮಗಿಂತ ಅವ್ರಿಗೆ ಕ್ಯೂರಿಯಾಸಿಟಿ ಆಗ್ಬಿಟ್ಟೈತೆ. ಅವ್ರ ಅಮ್ಮನಿಗೆ ತಗೊಂಡ್ರ ಅನ್ಕೊಂಡು ಫೋನ್ ಮಾಡಿದ್ರು, ಎತ್ತ ನೋಡಕ್ಕಂತೆ ತಗೊಂಬಂದ್ರ ಅಂತ. ಇವತ್ತು 6 ರೂಪಾಯಿ ಜಾಸ್ತಿ ಆಗೈತೆ ಮತ್ತೆ ಗ್ರಾಮ್ಗೆ, ತಗೊಂಬಂದ್ರ ಅಂತ ಫೋನ್ ಮಾಡಿದ್ದು. ಇಲ್ಲ ಅಂದೆ. ಏನಕ್ಕೆ ಹಂಗೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀರಾ, ಜಾಸ್ತಿ ಆಗಲ್ವಾ ಅಂದರು. ಕೊಡ್ಸೋನು ನಾನಲ್ವಾ ಅಂದರು ಸತೀಶು ಅಂತೆ. ಅವರ ಬಿಲ್ ಹಾಕೊಟ್ಟವ್ರೆ, ಕಂಪ್ಯೂಟರ್ ಬಿಲ್ಲು ನೋಡು, ಬರೀ 1 kgಗೆ ಅವ್ರು ಹಾಕಿರೋದು. ಇನ್ನಕ್ಕೆ ನೋಡು ಬಿಲ್, ನೋಡು ಬಿಲ್ ಸುಳ್ಳು ಹೇಳುತ್ತಾ? ಬರೀ 1 kgಗೆ ನೋಡು ಅವ್ರು ಎಷ್ಟು ಬಿಲ್ ಹಾಕವ್ರೆ. 31 ಮೇಲ್ ನೋಡು, ಬರೀ 1 kgಗೆ ಹಾಕಿರೋದು. ಯಾರಿಗೆ ಹಾಕಿರೋದು? 32 ಚಿಲ್ಲರೆ 3 ಬರೀ 1 kgಗೆ. ವಿನೋದ್ ಜ್ಯುವೆಲರ್ಸ್ ಅವರು, ಆ ಮಾತಾಜಿ ಟಿಕೆ ಲೇಔಟಲ್ಲಿ ಇದ್ರಲ್ಲ, ಇವತ್ತು ಹಾಕ್ಸಿ ಇವತ್ತು ಹೋಗಿದ್ದೆ. ಸುಮ್ಮನೆ ಕೇಳೋಣ ಅಂತ, ನೀನು ಅಂದಲ್ಲ ಅವು ಜಾಸ್ತಿ ಅಂತ, ಸುಮ್ಮನೆ ಕೇಳೋಣ ಅಂತ ಹೋಗಿದ್ದೆ. ಅವನ ಹತ್ರ ಈ ಥರದ್ದೆಲ್ಲ ಐತೆ. ಇದು ಕಮ್ಮಿ ಆಗಿಲ್ಲ ಅಂದ್ರೆ 5-10 ರೂಪಾಯಿ ಕನ್ಸೆಷನ್ ಬಿಡು. 5-10 ರೂಪಾಯಿ ಜಾಸ್ತಿ ಆದ್ರೆ ಏನು ಮಾಡ್ತೀಯಾ? ಜಾಸ್ತಿ ಆದರೆ
ಕೊಡಿಸ್ತೀಯ. ಕಮ್ಮಿ ಆಯ್ತವೆ ಹೇಳುದು. ಕಮ್ಮಿ ಆಗಲ್ಲ ಅಲ್ಲ, ಜಾಸ್ತಿ ಆದರೆ ಕೊಡಿಸ್ತೀಯ. ಇದೇ ಮಾತು. ಆಯಿತು, ಕಮ್ಮಿ ಆದರೆ ನಾನು ತಗೊಳ್ಳಲ್ಲ, ಜಾಸ್ತಿ ಆದರೆ ಕೊಡಿಸ್ಬೇಕು. ಇದೇ ಮಾತಾ? ಈಗ ಹೇಳು, ನೀನು ಹೇಳಿದೆ ಹೇಳ್ತಾ ಇರೋದು. ಕಮ್ಮಿ ಆಯ್ತದೆ 50 ರೂಪಾಯಿ ಹಿಂದೆ ಮುಂದೆ ಆಯ್ತು, ದಿನ ಜಾಸ್ತಿ ಆಗಲ್ಲ ಅವು. ನಂದು ಸತೀಶ್ದು ಕಾನ್ವರ್ಸೇಷನ್ ಹಿಂಗೆ ಇತ್ತು. ಸೊ ಅವ್ರು ಕೊಡ್ಸಲ್ಲ, ನಾನು ಬಿಡ್ತಾ ಇಲ್ಲ, ಸೊ ಗರಿತಾ ಇದ್ದೆ. ನಮ್ಮದು ಯಾವುದೋ ಒಂದು ಚೀಟಿ ಅಮೌಂಟ್ ಬರೋದಿತ್ತು, ಚೀಟಿ ಹಾಕ್ಕೊಂಡಿದ್ರು. ನಂದಲ್ಲ, ಸತೀಶ್ದು. ನಂದು ಬರೋದು ಜೂನ್ಗೆ. ಅದು ಬರೋ ಟೈಮಲ್ಲಿ ಸತೀಶ್ ಬರ್ಡೇನೂ ಕೂಡ ಬರುತ್ತೆ. ನನ್ನ ಚೀಟಿ ಅಮೌಂಟ್ ಸೇವಿಂಗ್ಸ್ ಎಲ್ಲ ಅವ್ರ ಬರ್ಡೇಗೆ ಆಗಿಬಿಡುತ್ತೆ. ಸೊ ಸತೀಶ್ ಇರಲಿಲ್ಲ, KR ಪೇಟೆಗೆ ಆರ್ಡರ್ ಇತ್ತು. ಅದು ಚೌಟ್ರಿ, ಪಾತ್ರೆ. ಈಗ ಅಲ್ಲಿ ಹೋಗಿ ಒಂದು ದಿನ ಎಲ್ಲ ಪರದಾಡೋ ಬದಲು ಮುಂಚಿತವಾಗಿ ನೋಡಿಕೊಂಡು, ಅದು ಬಲ್ಕಲ್ಲಿ ಹ್ಯೂಜ್ ಅಮೌಂಟ್ ಕೇಟ್ರಿಂಗ್ ಇತ್ತು. ಸೊ ಹಾಗಾಗಿ ಏನೇನು ಪಾತ್ರೆಗಳು ಇಲ್ಲಿಂದ ಏನೇನು ತೊಗೊಂಡೋಗ್ಬೇಕು ಮೈಸೂರಿಂದ ಅದೆಲ್ಲ ಚೆಕ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ನೈಟ್ ಊಟಕ್ಕೆ ನಾನು ಮಕ್ಕಳಿಬ್ಬರೇ ಅಲ್ವಾ, ಸೊ ಉಪ್ಸಾರು ಮಾಡಿದ್ದೆ ಮಧ್ಯಾಹ್ನ. ನನ್ನ ಮಕ್ಕಳು ಈಗ ಎಕ್ಸಾಮು, ಟೆನ್ಷನ್ನು, ಓದೋದು ಬರೆಯೋದು, ಅಮ್ಮ ಉಪ್ಸಾರ ಬೇಡಮ್ಮ, ನನ್ನ ಮಗಂದು ಕಣಿ ಇದ್ದೇ ಇರುತ್ತೆ. ಸೊ ಅವನದೇನೋ ಡಿಮ್ಯಾಂಡ್ಸ್ ಇತ್ತು, ಬರ್ಗರ್, ಸ್ಯಾಂಡ್ವಿಚ್ ಜೊತೆಗೆ ಫ್ರೆಂಚ್ ಫ್ರೈಸ್, ಈ ಥರದ್ದು ಏನಾದರೂ ಕೊಡ್ಸಮ್ಮ ಅಂತ. ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಓಪನ್ ಆಗಿದೆ ಹೊಸದು. ಟೇಸ್ಟ್ ಹೆಂಗಿದೆ ನಾನು ನೋಡಿರಲಿಲ್ಲ, ನೋಡ್ಕೊಂಡು ತೊಗೊಂಬರೋಣ ಅಂತ ಹೋದೆ. ಅದು ನೀನು ಒಬ್ಬನಿಗಲ್ಲ, ಇಡು ಅಲ್ಲಿ. ಏನಕ್ಕೆ ಸ್ಯಾಂಡ್ವಿಚ್ ಫುಲ್ ನಾನು ಇಸ್ಕೊಂಡು ಒಂದು ಪೀಸ್ ನನಗೆ ಬೇಡ, ನನಗೆ ಫ್ರೆಂಚ್ ಫ್ರೈಸ್ ಬೇಕು. ಬರ್ಗರ್ ಆದ್ರೂ ತರತ್ತೇನೆ 55. ನೀನು ಏನಕ್ಕೆ ಮುಚ್ಚಿಡ್ತಾ ಇದೆಯಾ? ನೀನು ನನ್ನ ಮುಂದೆ ಓದು. ನೀನು 9 ಗಂಟೆಗೆ ನಾನು ಮಲಗಿಸಲ್ಲ ನಿನ್ನನ್ನು. ಆಯ್ತು ಬಿಡಮ್ಮ. ನನ್ನ ಮಗಂದು ಹಿಡ್ದಿದ್ದೆ ಆಟ. ಅವನಿಗೆ ಬರ್ಗರ್, ಫ್ರೆಂಚ್ ಫ್ರೈಸ್ ಬೇಕಿತ್ತಂತೆ. ಸೊ ನಾನು ಬರ್ಗರ್ ತಂದಿರಲಿಲ್ಲ, ಯಾಕಂದರೆ ಅದು ನಾನ್ ವೆಜ್ ಇತ್ತು, ವೆಜ್ ಇರಲಿಲ್ಲ, ವೆಜ್ ಟಿಕ್ಕಾದಿರಲಿಲ್ಲ. ಸೊ ಹಾಗಾಗಿ ವೆಜ್ ಸ್ಯಾಂಡ್ವಿಚ್ ನಂಗೆ ಬೇಡ, ನಾನು ಫ್ರೆಂಚ್ ಫ್ರೈಸ್ ಮಾತ್ರ ತಿಂತೀನಿ ಅಂದ. ಸೊ ಏನೋ ಒಂದು ತಿನ್ನಲಿ, ಅತ್ಲಾಗ ಓದ್ಕೊಳ್ಳಿ ಅಂತ ಅಂದ್ಕೊಂಡು ನಾವು ಕೂಡ ತಿಂದು ಮಲಗಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್, ಅದು ಗುರುವಾರ ಬೆಳಿಗ್ಗೆ. ಗುರುವಾರ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ವಾರ ಪೂಜೆ. ಯಾರೋ ಒಬ್ಬರು ನನಗೆ ಕಮೆಂಟಲ್ಲಿ ಹೇಳಿದರು, ನೀನು ನೆಟ್ಟೆ ಒಂದಿನ ಮನೆ ಒರೆಸಿದ್ದು ನಾನು ನೋಡಲಿಲ್ಲ, ಹಂಗೆ ಹಿಂಗೆ ಅಂತ. ಸೊ ಮನೆ ಒರೆಸೋದು ವ್ಲಾಗ್ ಮಾಡಬೇಕು ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಸೊ ನೋಡಿ, ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ನೆಲ ಒಂದು ಗುಡಿಸಿ ಒರೆಸ್ಬೇಕು, ಕಸ ಇಡಬೇಕು, ಎರಡೇ ಕೆಲಸ ಬ್ಯಾಲೆನ್ಸ್ ಇರೋಂಥದ್ದು. ಸೊ ಟೈಮ್ ಅವಾಗಿನೂ ಜಸ್ಟ್ 6:30. ನಾನು ಹಿಂಗೆ ಫಟ್ 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 ಫಟ ಅಂತ ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋದು ಅಥವಾ ನನ್ನ ಮನೆ ಒರೆಸೋದನ್ನ ಕ್ಯಾಪ್ಚರ್ ಮಾಡೋದು ಮಿಸ್ ಆಗಿರ್ಬೋದು ಮೇ ಬಿ. ಸೊ ಈಗ ನೀವು ಕಮೆಂಟ್ ಮಾಡಿದ್ದೀರಲ್ವ, ಮುಂದಿನ ವ್ಲಾಗ್ಗಳಲ್ಲಿ, ಅಪ್ಕಮಿಂಗ್ ವ್ಲಾಗಲ್ಲಿ ಬೇಜಾರು ಮಾಡ್ಕೊಬೇಡಿ, ಮನೆ ಒರೆಸೋದೇನೇ ತೋರಿಸ್ತೀನಿ ವಿಡಿಯೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಗುರುವಾರ. ನಾನು ಆಗಲೇ ಅಂದೆ, ಸುಮಾರು ದಿನ ಆಗಿತ್ತು ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಮಕ್ಕಳಿಬ್ಬರೇ. ಸತೀಶ್ ಬಂದಿದ್ದು ಅವತ್ತು 2:30 ರಾತ್ರಿ. ಸೊ ಅವರಂತೂ ಡೀಪಾಗಿ ನಿದ್ದೆ ಮಾಡ್ತಾಯಿದ್ರು. ನಾನೇನು ಅವ್ರನ್ನ ಎಬ್ಬರಿಸೋಕೆ ಹೋಗಿರಲಿಲ್ಲ, ಬಟ್ ಆದರೂ ಅವ್ರಿಗೆ ಕೆಲಸ ಇತ್ತು, ಎದ್ದು ಮಾರ್ಕೆಟ್ ಕೊಟ್ಟೋಗ್ಬಿಟ್ಟಿದ್ರು. ಸೊ ನಾನು ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಚಿತ್ರಾನ್ನ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಸೊ ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ, ಬೇಗ ಆಗುತ್ತೆ, ಬೇಗ ಕೆಲಸ ಮುಗಿಯುತ್ತೆ ಅಂತ. ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಕ್ಕೆ ನನಗೆ 1 ಅವರ್ ಆಗೋಯ್ತು. ವಾಕಿಂದ ಬರುವಾಗ ನಾನು ಅಲ್ಲಿ ದಾಸವಾಳ ಹೂವು ಎಲ್ಲ ಸಿಗುತ್ತೆ. ರಾಘವೇಂದ್ರ ಸ್ವಾಮಿಗೆ ದಾಸವಾಳ ಹೂವು ಅಂದರೆ ಇಷ್ಟ. ನೋಡಿ 7:30 ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ದೇವ್ರ ಮನೆ ಅಲಂಕಾರ ಎಲ್ಲ ಮಾಡಿಕೊಂಡು ತೆಂಗಿನಕಾಯಿ ದೀಪಾರಾಧನೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಏನಾದರೂ ಒಂದು ಅನ್ಕೋತಾ ಇದ್ದೀನಿ, ಆ ಕೆಲಸಗಳು ಆಗ್ತಾಯಿಲ್ಲ, ಮುಂದೆ ಮುಂದೆ ಹೋಗ್ತಾ ಇದೆ. ರಾಘವೇಂದ್ರ ಸ್ವಾಮಿ ಏನೋ ಅಡೆತಡೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ ನನಗೆ ಫೀಲ್ ಆದಾಗ ಪರ್ಸ್ನಲಿ. ಸೊ ನಾನು ಈ ರೀತಿ ಏನಾದರೂ ಒಂದು ಮನೇಲಿ ಮಾಡೋಣ, ಪಾಸಿಟಿವ್ ಎನರ್ಜಿ ವೈಬ್ಸ್ ಅಂತ ಅಂದ್ಬಿಟ್ಟು ಸೊ ಇದನ್ನೆಲ್ಲ ನಾನು ರೆಡಿ ಮಾಡಿಕೊಂಡು ಬೇಗ ಬೇಗ ಆರಾಧನೆ ಮಾಡೋಣ ಅಂತ ಶುರು ಮಾಡಿಕೊಂಡೆ. ನಮ್ಮ ಮನೇಲಿ ಸ್ವಲ್ಪ ಈ ನೆಗೆಟಿವ್ ಎನರ್ಜಿ ಅಥವಾ ಕಣ್ದೃಷ್ಟಿ ಈ ಥರದ್ದೆಲ್ಲ ನನ್ನ ಮೇಲೆ ಎಸ್ಪೆಷಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದು ಕೂಡ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗೆ ಅನ್ಕೋತಾ ಇದ್ದೆ, ಧನುರ್ಮಾಸ ಮುಗಿಯೋದ್ರಲ್ಲಿ ಒಂದಿನ ಮಾಡಬೇಕು ಅಂತ. ಸೊ ಫೈನಲಿ ಮಾಡಿದ್ದೀನಿ. ಸೊ ಮಕ್ಕಳುಗಳು ಓದ್ಕೋತಾ ಇರ್ತಾರೆ, ಬರ್ಕೋತಾ ಇರ್ತಾರೆ. ಈಗ ನಾನು ಒಂದು ಕೈಯಲ್ಲಿ ಮೊಬೈಲ್, ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕ್ ಆಗುತ್ತೆ.
ಆಮೇಲೆ ನನ್ನ ಮೈಂಡಲ್ಲಿ ಏನು ಓಡ್ತಾ ಇರತ್ತೆ ಅಂದರೆ ಇನ್ ಟೈಮ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 7:30 8 8:15 ಒಳಗಡೆನೇ ಪೂಜೆ ಮಾಡಿಬಿಡ್ಬೇಕು ಅನ್ನೋದು ಒಂದು ಮೈಂಡಲ್ಲಿ ಇರುತ್ತಲ್ವ. ಹಾಗಾಗಿ ಬೇರೆ ಒಂದು ಕ್ಲಿಪ್ಪಿಂಗ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಮರ್ತು ಬಿಡ್ತೀನಿ, ಕೆಲಸ ಮಾಡೋ ಬರದಲ್ಲಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡುತ್ತೆ. ಬಟ್ ಇವತ್ತು ಚಾರು ಪ್ರತಿಯೊಂದು ನನಗೆ ಮಾಡಿಕೊಟ್ಲು. ನಿಜಕ್ಕೂ ಖುಷಿ ಆಯಿತು. ಬಾಯ್ಲಿ ಚಾರು ಅಂದರೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಅಂದ್ಕೊಂಡ್ಬಿಡ್ತಾಳೆ, ಓ ಅಮ್ಮಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಖುಷಿ ಆಯಿತು ಇವತ್ತು. ಅವಳೇ ಇನಿಷಿಯೇಟ್ ತೊಗೊಂಡು ಅವಳು ಬೇಗ ಬರೆದು ಮುಗಿಸಿದ್ಲು ಕೂಡ. ನಾನು ಪೂಜೆ ಮಾಡೋದೆಲ್ಲ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡಿ ಇಟ್ಟಿದ್ದಾಳೆ. ನಾನು ಪೂಜೆ ಮಾಡೋದ್ರಲ್ಲೇ ತಲೀನ ಆಗಿಬಿಟ್ಟಿರ್ತೀನಿ. ಸೊ ಹಾಗಾಗಿ ಒಂಥರ ಖುಷಿ ಆಯಿತು, ನಿಜಕ್ಕೂ ಸುಳ್ಳು ಹೇಳೋಂಗಿಲ್ಲ. ದೇವರು ನನಗೆ ನಾನು ಒಂದು ರೋಸ್ ಇಟ್ಟಿದ್ದೆ ಮಧ್ಯ. ನಾನು ಅಂದ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು, ಅದೇ ರೆಡ್ ರೋಸು. ಅಂದ್ಕೊಂಡಿರೋ ಕೆಲಸ ಬೇಗ ಇನ್ ಟೈಮ್ಗೆ ಆಗಲಿ ದೇವ್ರೆ. ನಾನೇನೋ ಸುಮಾರು ವರ್ಷದಿಂದ ಅಂದ್ಕೊಂಡಿದ್ದೀನಿ ತೊಗೋಬೇಕು ಅಂತ. ತೊಗೊಳಕ್ಕೆ ಎಲ್ಲ ಇದ್ದರೂ ಒಂದೊಂದ್ಸಲ ಲಕ್ ಕೈ ಕೊಡುತ್ತೆ, ಅದೃಷ್ಟ ಕೈ ಕೊಡುತ್ತೆ. ಅದೃಷ್ಟ ಸ್ವಾಮಿ ಬೆಂಬಲ ಸಿಗಲಿ ಇವತ್ತು, ನಾನು ಅದನ್ನು ತೊಗೊಳಂಗೆ ಆಗಲಿ ದೇವ್ರೆ ಅಂತೆಲ್ಲ ಪ್ರೇ ಮಾಡಿಕೊಂಡು ಪೂಜೆ ಮಾಡಿದೆ. ನಾನು ಯೂಶ್ವಲಿ ದೇವ್ರ ಹತ್ರ ನಾನು ಏನೂ ಕೇಳ್ಕೊಳ್ಳೋದಿಲ್ಲ, ಯಾಕಂದರೆ ದೇವ್ರಿಗೆ ಗೊತ್ತಿರುತ್ತೆ ಪ್ರತಿಯೊಂದು ಇಂಥದ್ದು ಕೊಡಬೇಕು ಇಂಥದ್ದು ಕೊಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಇವತ್ತಂತೂ ನಾನು ಪರ್ಸ್ನಲಿ ನಾನು ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ. ಸೊ ನಾನು ಹಿಂಗೆ ಪೂಜೆ ಮಾಡಿ ಹಿಂಗೆ ಈಚೆ ಬಂದ ತಕ್ಷಣ ನನ್ನ ಮುಂದೆ ಅಂತೂ ಕೊಟ್ಟಿಲ್ಲ. ನಾನು ಮತ್ತೆ ಕೈ ಮುಕ್ಕೊಳ್ಳೋಣ ಅಂತ ಒಳಗಡೆ ಹೋಗೋಷ್ಟರಲ್ಲಿ ಆ ರೆಡ್ ಫ್ಲವರ್ ರೋಸ್ ಏನಿತ್ತು ಅದು ಕೆಳಗಡೆ ಬಿದ್ದಿತ್ತು ರಂಗೋಲೆ ಮೇಲೆ. ನಿಜಕ್ಕೂ ಖುಷಿ ಆಯಿತು. ಸೊ ಬ್ಲೆಸ್ಸಡ್, ರಾಯರಿದ್ದಾರೆ ಅನಿಸ್ತು. ಅಲ್ಲಿಂದ ದೇವಸ್ಥಾನಕ್ಕೆ ನಾನು ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಫಸ್ಟು ಸಾಯಿಬಾಬಾ ಮಂದಿರಕ್ಕೆ ಬಂದೆ, ಆಮೇಲೆ ರಾಯರ ಮಠಕ್ಕೆ ಹೋಗೋಣ ಅಂತ. ಯಾಕಂದರೆ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ ಗೈಸ್. ಫಸ್ಟಿಗೆ ಬಂದುಬಿಟ್ಟೆ, ಆಮೇಲೆ ಹತ್ರದಕ್ಕೆ ಹೋಗೋಣ ದೂರದಕ್ಕೆ ಮುಗಿಸ್ಕೊಂಡು ಅಂತ ಅಂದ್ಬಿಟ್ಟು. ಸತೀಶ್ಗಂತೂ ಬೈಕೊಂಡೆ, ಪೆಟ್ರೋಲ್ ಹಾಕ್ಸೋಕೆ ಏನು ಈ ಅಪ್ಪನಿಗೆ, ಗಾಡೀಲಿ ಪೆಟ್ರೋಲೇ ಇಲ್ವಲ್ಲ, ರೋಡಲ್ಲಿ ಏನಾದರೂ ನಿಂತೋದ್ರೆ ದೇವ್ರೇ ಅಂತ ಅನ್ಕೋತಾ ಇದ್ದೆ. ಸದ್ಯ ಆ ರೀತಿ ಏನೂ ಆಗಲಿಲ್ಲ. ಮಹಾಮಂಗಳಾರತಿ ಅಂತೂ ನನಗೆ ಸಿಕ್ತು ಇವತ್ತು. ತುಂಬ ಖುಷಿ ಆಯಿತು. ಯಾಕಂದರೆ ಏನೋ ಒಂದು ಕಷ್ಟಪಟ್ಟು ಮಾಡೋವಾಗ ದೇವರ ಬೆಂಬಲ ಇದ್ದರೆ ಒಳ್ಳೆಯದಾಗುತ್ತೆ ಅಲ್ವಾ. ಸೊ ಹಾಗಾಗಿ ಬನ್ನಿ ಇಲ್ಲಿ, ನೀವು ಮೇಲೆ ಬರ್ತೀರಾ? ಏನು ಹೆಸರು ನಿಮ್ಮದು ಮೇಡಮ್? ಎಷ್ಟು ವರ್ಷ ಆಯಿತು ಅಣ್ಣ? ಪ್ಲೇ ಹೋಮ್ಗೆ ಹೋಗಲ್ವಾ? ಯಾಕೆ ಸೇರಿಸ್ಬೇಕು ತಾನೇ? ಹಾಂ ಹಾಂ. ಹಾಂ ಬರೀ 3 ತಿಂಗಳು ಕಮ್ಮಿ ಆಗಿರೋದಕ್ಕೆ ಸೇರಿಸ್ಕೊಳ್ಳಿ. ಈಗ ಫ್ರೀ ಕೆಜಿಗೆ ಆಗ್ತಿದೆ ಅಂದ್ರೆ ನಮ್ಮಲ್ಲೇ ಫ್ರೀ ಕೆಜಿ ಇದ್ದಾಗ ಬಿಡೋರು ನಾವು. 11 ತಿಂಗಳು ಆಗಬೇಕು. ಕಳಿಸಿ ಇಳಿಸಿ ಮೇಲ್ ಕಳಿಸಿ ಅಣ್ಣ. ಹೋಯ್ತೀವಿ, ನಮಗೂ ಟೈಮ್ ಆಯ್ತು, ನೀರ್ಗೋಬೇಕಲ್ಲ. ಏನು ಹೆಸರು? ಚಿನ್ನಿ ಎಲ್ಲೋಡ್ಲು? ಏನು ಹೆಸರು? ಇಳಿತಾಳಂತೆ. ಆಮೇಲೆ ಸಾಯಂಕಾಲ ಅಕ್ಕ ಬರ್ತಾರ ಸಾಯಂಕಾಲ ಹೋಗ್ಬೇಕ ಬೇಡ. ಯಾಕಣ್ಣ? ಅವ್ರಮ್ಮ ಊಟ ಮಾಡ್ತಿದ್ರು ಅಕ್ಕ. ಹಾಂ, ಒಂದ್ ರೌಂಡ್ ಅಂತ ಬಂದವ್ರು. ಹಂಗೆ ಮಕ್ಕಳು. ಇದು ಬಂದ್ರೆ ಹಾಂ ನಿಮ್ ಜೊತೆ ಅರ್ಧ ಕುತ್ಕೊಂಡು ತಿನ್ನಿಕ್ಲ. ಹಾಂ ನೀವು ತೆಗಿರಿ ಚಿಲ್ಕ ಯಾಕ್ರಿ ಹಾಕಿದಿರಿ? ಓ ಆ ಕಡೆಯಿಂದ ಚಿಲ್ಕ ಹಾಕತ್ತಾರ. ಬನ್ನಿ 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 ಬನ್ನಿ. ಬಟ್ಟೆ ಗುಡ್ ಮಾರ್ನಿಂಗ್. ನೀವು ಬಂದಿರಲಿಲ್ಲ, ನೀವು ಇವಾಗ ಬಂದ್ರಿ. ಏನ ಮೊಬೈಲ್ ತೋರಿಸ್ಲಾ? ಗುಡ್ ಮಾರ್ನಿಂಗ್. ಹಾಯ್, ಹೌ ಆರ್ ಯು? ಫೈನ್ ಫೈನ್. ಬಾಯ್. ಜಂಗೋಡಿ ಎಲ್ಲೋಗಿದ್ದೆ ನೀನು? ಅನಿಮಲ್ಸ್ ನೋಡ್ತೀಯಾ? ಓಕೆ ಡನ್. ಏನು ತಿಂದೆ? ಸುಳ್ಳು ಬರೀ ಚಪಾತಿ. ಪಕ್ಕದ ಹಾಕೋ ಸ್ವಿಚ್ಚು. ಅಷ್ಟೇ, ಬಾ ಅದು ಹಾಕು.
ಓಕೆ ಅಷ್ಟೇ ಬಾ. ಅಯ್ಯೋ ಆಫ್ ಆಯಿತು. ಹಾಕು ಎರಡು ಹಾಕಬೇಕು. ಹಾಕು 2. ಅಷ್ಟೇ ಬಾ. ಅದೇ ಬರುತ್ತೆ ಬಾ, ವೆಯ್ಟ್ ಮಾಡು. ಲೈಟ್ ಬರುತ್ತೆ ಬಾ, ಬಂತು ನೋಡು ಅಂತ. ಗೊಂಬೆ 7 8 9 ಬರ್ತದೆ, ವೆಯ್ಟ್ ಮಾಡು. ಸುಮಾರು ಜನ ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಇವ್ರು ತುಂಬ ಹ್ಯಾರಗೆಂಟ್, ಇವ್ರು ತುಂಬ ರ್ಯಾಶ್, ಇವ್ರು ತುಂಬ ಆ್ಯಟಿಟ್ಯೂಡ್ ಅಂತ. ಬಟ್ ನನ್ನ ಮನಸ್ಸು ಒಂದು ಮಗು ಮನಸ್ಸಿದ್ದಂಗೆ, ನಾನು ಅದನ್ನು ಓಪನಾಗಿ ಹೇಳ್ಕೊತೀನಿ. ಯಾಕಂದರೆ ನನಗೆ ಮಕ್ಕಳಂದರೆ ತುಂಬ ಇಷ್ಟ. ನನ್ನ ಮಕ್ಕಳ ಜೊತೆ ಸ್ವಲ್ಪ ನಾನು ರಫಾಗಿರ್ತೀನಿ, ರೂಢಾಗಿರ್ತೀನಿ. ಬಿಕಾಸ್ ಆಫ್ ಯಾಕಂದರೆ ಅವರು ಈಗ ಟೀನೇಜ್ಗೆ ಬರ್ತಾಯಿದ್ದಾರೆ, ಟೀನೇಜ್ಗೆ ಕಾಲಿಟ್ಟಿದ್ದಾರೆ. ಮುದ್ದು ಪ್ರೀತಿ ಇದ್ದೇ ಇರುತ್ತೆ ಒಂದು ಮೂಲೆಯಲ್ಲಿ. ಯಾವಾಗ ಪ್ರೀತಿ ಮಾಡಬೇಕು, ಯಾವಾಗ ಮುದ್ದು ಮಾಡಬೇಕು, ಯಾವಾಗ ಸ್ಟ್ರಿಕ್ಟ್ ಆಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಹಸಿ ಅವರೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಒಂದು ಕಡೆ ರೈಸ್ಗೂ ಕೂಡ ಇಟ್ಕೊಂಡಿದ್ದೀನಿ. ಹಸಿ ಅವರೆಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಚಚ್ಚಾಕಿ ಒಗ್ಗರಣೆ ಕೊಟ್ಟು ತುಪ್ಪದಲ್ಲಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಮಸಾಲೆ ರುಬ್ಬಿ ಮಾಡ್ತಾಯಿಲ್ಲ, ಕಾಯಿ ತುರಿ ಹಾಕಿ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಹುಳಿ ಬಿಟ್ಟು ಯದು ಪಾಪು ಜೊತೆ ಆಟ ಆಡಿಕೊಂಡು, ಅವನಿಗೆ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು, ಅವನ ಜೊತೆ TV ನೋಡಿಕೊಂಡು ಅಡುಗೆ ಮಾಡಿದ್ರೆ ಹೆಂಗೆ ಅಡುಗೆ ಮಾಡಿದೆ, ಟೈಮ್ ಹೆಂಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗಲ್ಲ ನನಗೆ. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಾಕಿ, ಒಂದೇ ಒಂದು ಟೊಮೆಟೊ, ಒಂದೇ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕಿ, ಆಲೂಗಡ್ಡೆ ಬದನೆಕಾಯಿ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಬರೀ ಹಸಿ ಅವರೆಕಾಯಿನ ಹಾಕ್ತಾ ಇದ್ದೀನಿ ಇವತ್ತು. ಯಾರು ನಾನು ಹಿಂದೆ ಬಂದು ಔಟ್ಕೊಂಡು ನಿಂತಿರೋದು? ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಏಯ್, ರೈಸ್ ಅನ್ನ. ಯಾರು ಬಂದಿದ್ದಾರೆ ನಮ್ಮ ಮನೆಗೆ ನನ್ನ ಜೊತೆ ಆಟ ಆಡೋಕ್ಕೆ? ಯಾರಿದು ಒಪ್ಕೊಂಡಿರೋದು ನನ್ನ ಬೆನ್ನಿಂದೆ? ಯಾರಿದು? ಎದು ಕಳ್ಳ. ಏಯ್ ಪಾಪ, ಯಾರು ನಾನು ಹಿಂಗೆ ಹಿಡ್ಕೊಂಡಿರೋದು? ನನ್ನ ಕೆಲಸ ಮಾಡೋದು ಬಿಡ್ದೇನೆ. ಯಾರಿದು? ನಡಿಯಲ್ಲಿ ಗೊಂಬೆ ನೋಡೋಣ, ಧ್ಯಾನ ರೂಮ ನೋಡೋಣ, ನಡಿ. ಮತ್ತೆ ಐಸ್ ಕ್ರೀಮ್ ತಿನ್ನಬಾರ್ದು, ಅಲ್ಲೂ ಹುಳ ಆಗುತ್ತೆ. ಚಿಂಗಮ್ ತಿಂದರೆ ಹೌದು. ಐಸ್ ಕ್ರೀಮ್ ತಿಂದರೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ನೆಗಡಿ ಆಗುತ್ತೆ. ಓಕೆನಾ? ಕೆಮ್ಮು ನೆಗಡಿ ಹೋದ್ಮೇಲೆ ನೋಡಿದ್ಯಾ, ಕೆಮ್ಮು ಬಂತು, ಅದಕ್ಕೆ ಐಸ್ ಕ್ರೀಮ್ ತಿನ್ನಬಾರ್ದು. ಓಕೆ, ಡನ್? ಜ್ವರ ಹೋದ್ಮೇಲೆ, ಕೆಮ್ಮು ಹೋದ್ಮೇಲೆ ತಿನ್ನಬೇಕು. ಓಕೆ, ಡನ್. ಬನ್ನಿ, ಓಡ್ ಬನ್ನಿ. ಕುಡ್ದಾಯ್ತಾ? ಗುಡ್ ಮಾರ್ನಿಂಗ್. TV ನೋಡ್ತೀನಿ, ಅನಿಮಲ್ಸ್ ನೋಡ್ತೀನಿ ಅಂದ್ಬಿಟ್ಟು ನೀನು ಅಡುಗೆ ಮನೆಗೆ ಬಂದು ನನ್ನ ಎತ್ಕೊಳ್ಳಿ, ಬನ್ನಿ ಆಟ ಆಡೋಣ, ಇದೇ ಆಗೋಯ್ತು ನಿಂದಲೇ. ಏನು ಎಲ್ಲ ನೀನು ಇಲ್ಲಿದೀಯಾ? ಮೊಬೈಲಲ್ಲಿ ಇದೀಯಾ ನೀನು? ಅಲ್ಲೇ ಕುತ್ಕೋ, ತೋರಿಸ್ತೀನಿ. ಅಡುಗೆ ಮಾಡಬಾರ್ದ ನಾನು? ನಿನ್ನ ಜೊತೆ ಆಟ ಆಡ್ಕ ಕುತ್ಕೊಳ್ಳ ನಾನು? ನಾವೆಲ್ಲಿದ್ದೀವಿ? ತೋರ್ಸಲ್ಲ ನಿಮಗೆ, ತೋರಿಸಲ್ಲ ನಾನು. ನೀನಿಲ್ಲ, ನೀನು ನೀನು ತೋರಿಸ್ತೀಯಾ? ಕುತ್ಕೋ, ಆಯ್ತು. ಸಾಂಬಾರು ಮಾಡೋಣ. ಸಾಂಬಾರು ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ಎಲ್ಲನೂ ಹುಡ್ಕುತ್ತಿದ್ದೆ ಅಡುಗೆ ಮನೇಲಿ ಬಂದ್ಬಿಟ್ಟು ಎಲ್ಲನೂ ಹುಡ್ಕುತ್ತಿದ್ದು. ಸ್ವಲ್ಪ ನೀರು ಹಾಕೋಣ. ನೀರು ಹಾಕೋಣ. ಅವರೆಕಾಳು ಸಾರು ಮಾಡೋಣ. ಎತ್ಕೊಳ್ಳ? ಎತ್ಕೋ. ಎಲ್ಲಿದೀಯಾ ನೋಡು. ಎಲ್ಲಿದೀಯಾ? ಯಾರಿದು? ಏಯ್, ನೀನಲ್ಲ, ಯಾರೋ ಗೊತ್ತಿಲ್ಲ. ನೀನು ಕಳೆಕಾಯಿ ಬೀಜ ತಿಂತೀಯಾ? ಇಲ್ಲಿ ನೋಡು. ಯಾರಿದು? ನೀನು. ಅದು ಯಾರದು? ನೀನು. ಕಳೆಕಾಯಿ ಬೀಜ ತಿನ್ನು.
ಅಲ್ಲಿ ಚಕ್ಲಿ ಹಾಕಿಸ್ಬಿಟ್ಟು ಇಲ್ಲಿ ಬಂದು ಕೂತಿದೀಯಾ. ಚಕ್ಲಿ ಬೇಡವಾ? ಬೇಡವಾ? ಕಣ್ಗೇನೋ ಬಿತ್ತು ಗೈಸ್. ಯಾವುದೇ ಮಕ್ಕಳಾದರೂ ಸರಿ ಎದು ಅಂತ ಅಲ್ಲ. ಈಗ ಮುಂಚೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ನಮಗೆ ನೀರು ಹಾಕೋರು ಮಗಳು ಕೂಡ ಆಂಟಿ ಬೇಕು ನಾನು ಮೇಲೆ ಹೋಗ್ತೀನಿ, ಆಂಟಿ ಬೇಕು ನಾನು ಮೇಲೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು. ನಮ್ಮ ಮನೆಗೆ ಬಂದರೆ ಅವಳು ಹೋಗೋದೇ ಇಲ್ಲ. ಅದಕ್ಕೆ ಅವ್ರ ಅಪ್ಪ ನನ್ನ ಹತ್ರ ಕಳಿಸ್ಲಿಲ್ಲ. ಅಕ್ಕ ನೀವು ಕರಗಿಸ್ಕೊಂಡು ಇರಿಸ್ಕೊಂಡ್ಬಿಡ್ತೀರಾ ಅವಳನ್ನ, ಮತ್ತೆ ನನ್ನ ಜೊತೆಗೆ ಬರೋದಿಲ್ಲ ಅಕ್ಕ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಸಡನ್ನಾಗಿ ನೋಡಿದ ತಕ್ಷಣ ಭಯ ಪಡ್ತಾರೆ. ಬಟ್ ನನ್ನ ಹತ್ರ ಒಪ್ಕೊಂಬಿಟ್ರೆ ನನ್ನನ್ನು ಬಿಟ್ಟು ಮಕ್ಕಳು ಹೋಗೋದೇ ಇಲ್ಲ. ಸೊ ಸಾಂಬಾರು ರೆಡಿ ಆಯಿತು. ಆ ನಡುವೆ ಗ್ಯಾಪಲ್ಲಿ ಅವರೆಕಾಳು ಸಾಂಬಾರು, ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡಿ ಅವರೆಕಾಳು ತರಕಾರಿ ಒಂದೇ ಒಂದು ವಿಷಲ್ ತೆಗೆಸ್ತೀನಿ. ಸೊ ಸಿಂಪಲಾಗಿ ಮಾಡ್ತಾ ಇರೋಂಥದ್ದು. ನಾನು ಕಾಯೆಲ್ಲ ರುಬ್ಬಕ್ಕೆ ಮಾಡ್ತಾಯಿಲ್ಲ, ಮಸಾಲೆ ಸಾಂಬಾರು ಮಾಡ್ತಾಯಿಲ್ಲ, ಹುಳಿ ಬಿಟ್ಟು ನೀರು ಸಾರು ಥರ ಮಾಡ್ತಾಯಿದ್ದೀನಿ. ಅವರೆಕಾಳು ಸಾಂಬಾರು ಹೆಂಗೆ ಮಾಡಿದ್ರೂ ಸಖತ್ತಾಗಿರುತ್ತೆ, ಸೂಪರಾಗಿದೆ. ಒಂದು ವಿಷಲ್ ಹಾಕ್ಸೋಣ. ಸ್ವಲ್ಪ ಉಪ್ಪು ಕಮ್ಮಿ ನನಗೆ ಅನ್ನಿಸ್ತಾ ಇದೆ. ಚೂರು ಸಾಲ್ಟ್ ಆ್ಯಡ್ ಮಾಡಿ. ಖಾರ ಕರೆಕ್ಟಾಗಿದೆ, ಹುಳಿನೂ ಪರ್ಫೆಕ್ಟಾಗಿದೆ. ಮಧ್ಯಾಹ್ನ ಬಿಸಿ ಮುದ್ದೆ ಮಾಡಲಿಲ್ಲ, ಬಿಕಾಸ್ ಸತೀಶ್ ಇಲ್ಲ ಅಂದರೆ ನಾನು ಮುದ್ದೆ ಮಾಡೋಕ್ಕೆ ಹೋಗೋದೇ ಇಲ್ಲ. ನಾನು ಒಬ್ಳಿಗೆ ನಾನು ಏನು ಮುದ್ದೆ ಮಾಡ್ಕೊಳ್ಳಿ ಅಂತ. ಸೊ ಸಾಂಬಾರು ಹಾಕ್ಕೊಂಡು ಊಟ ಮಾಡೋಣ ಅಂತ. ಒಬ್ಬಳೇ ಅಲ್ವಾ ಬೇಜಾರಾಗ್ತಾಯಿತ್ತು. ಇದು ಪಾಪು ಕೂಡ ಹಾಗೆ ಮಲ್ಕೊಂಬಿಟ್ಟಿದ್ದ. ಸೊ ಊಟ ಮಾಡ್ತಾಯಿದ್ದೀನಿ. ಬನ್ನಿ ನೀವು ನನ್ನ ಜೊತೆ ಊಟ ಮಾಡಿ. ಸೊ ನಾನು ಏನೇನು ತೊಗೊಂಡೆ ಅಥವಾ ಏನು ಪರ್ಚೇಸ್ ಮಾಡಿದೆ ಅಥವಾ ಏನಾದರೂ ಬುಕ್ ಮಾಡಿದ್ದೀನಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಯಾಕಂದರೆ ಇದು ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಆಮೇಲೆ ತುಂಬ ಲಾಂಗ್ ಆದರೆ ಕೆಲವೊಂದು ಜನ ನೋಡಲ್ಲ, ಸ್ಕಿಪ್ ಮಾಡ್ತಾರೆ. ನನಗೆ ಬೇಕಾಗಿರೋದು ವ್ಯೂಸು. ಖಂಡಿತ ಏನೋ ತೊಗೊಂಡಿದ್ದೀನಿ, ಏನು ಎತ್ತ ಅಂತ ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೀನಿ. ನಿಮ್ಗೇನಾದರೂ ಒಂದು ಕ್ಲೂ ಸಿಕ್ಕಿದ್ದಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಸತೀಶ್ ಬಂದಾಗ ರಾತ್ರಿ 8:30 ಆಗಿತ್ತು. ತುಂಬ ಟಯರ್ಡ್ ಆಗಿದ್ದರು. ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನ್ಯೂಸ್ ನೋಡಬೇಕಿತ್ತು ಆ್ಯಕ್ಚುಲಿ. ಬಟ್ ನನ್ನ ಮಗನಿಗೆ ನಾಳೆ ಸೈನ್ಸ್ ಪ್ರಿಪ್ರೇಟರಿ ಎಕ್ಸಾಮ್ಸ್ ಇದೆ. ಅವನಿಗೆ ಡ್ರಾಯಿಂಗ್ಸ್ ಎಲ್ಲನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮಕ್ಕಳಿಗೋಸ್ಕರ ಸ್ನ್ಯಾಕ್ಸ್ ಕೂಡ ತೊಗೊಂಬಂದಿದ್ರು. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು? ಇಷ್ಟ ಆಗಿದ್ರೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು. ಬಾಯ್.